टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅದು ಹುಟ್ಟಿದ್ದೇ ಅಕ್ರಮವಾಗಿ. ಬ್ರಿಟಿಷರು ಮತ್ತೆ ಭಾರತೀಯರ ಅಕ್ರಮ ಸಂತಾನ ಅದು ಒಂದು ಲೆಕ್ಕದಲ್ಲಿ. ಇನ್ನೇನಾಗುತ್ತೆ ಹೇಳಿ, ಇದೇ ಹುಟ್ಟುಡ್ತಾನೆ ಕಲಬೆರಕೆ. ಆ ದೇಶ ಇನ್ನೇನು ಮಾಡಕ್ ಸಾಧ್ಯ? ಉಗ್ರರ ರೇಖಾಚಿತ್ರದಲ್ಲಿ 3 ಜನ ಪಾಕಿಸ್ತಾನದ ಮೂಲದವರು. ಲಷ್ಕರ್ ಎ ತೊಯ್ಬಾ ತರಬೇತಿ ನೀಡಿದಂತ ಕಾಶ್ಮೀರಿಗಳು ಈಗ ಕಾಶ್ಮೀರಿಗಳ ಮನೆಗಳನ್ನು ಹುಡುಕಿ ಹೊಡೆಯಲಾಗ್ತಾ ಇದೆ. ಆದಿಲ್ ಹುಸೇನ್ ತೋಕರ್ ಅವನ ಮನೆಯನ್ನೇ ಧ್ವಂಸ ಆಗಿರೋದು. ಪೀರ್ ಪಂಜಾಲ್ ಎಂಬ ಬೆಟ್ಟ ಪ್ರದೇಶದಲ್ಲಿ ಉಗ್ರರು ಅಡಗಿದ್ದಾರೆ ಎನ್ನುವಂತ ಮಾತಿದೆ. ಸೇನೆಯಿಂದ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಯಾರ್ಯಾರು ಬೆಂಬಲ ಕೊಟ್ಟಿದ್ರು ಸಾಲಕ್ಕೆ ನಿಲ್ಲಿಸಿ ಉಡಾಯಿಸಬೇಕು. ಆವಾಗ ಮಾತ್ರ ಸರಿಯಾಗತ್ತೆ. ಒಂದು ತಿಳ್ಕೊಂಬಿಡಿ, ಯಾರ್ಯಾರು ಸತ್ರಲ್ಲ ಅಷ್ಟು ಜನ ಒಂದೊಂದ್ಸರಿ ಅಂದ್ಕೊಳ್ಳಿ, ನಮ್ಮವರೇ ಏನಾದ್ರೂ ಹೋಗ್ಬಿಟ್ಟಿದ್ರೆ, ನಮ್ಮ ಮನೆಯವರೇ ಹೋಗ್ಬಿಟ್ಟಿದ್ರೆ ಹೆಂಗಿರ್ತಿತ್ತು? ಹೊಟ್ಟೆ ಉರಿಯಲ್ವಾ? ರಕ್ತ ಕುದಿಯಲ್ವಾ? ಏನು ಮಾಡುತ್ತೆ ಭಾರತ? ಏನು ಮಾಡುತ್ತೆ ನೋಡಿ. ನೆನ್ನೆ ಬ್ಲಾಸ್ಟ್ ಮಾಡಿದ್ದೆ, ವೆರಿ ಗುಡ್. ಇದು ಆನಂದ. ಇದು ನಿಜಕ್ಕೇನು ಅಂದರೆ ಕಾಶ್ಮೀರದ ದೃಶ್ಯಗಳಿಗಿಂತ ಸುಂದರ ದೃಶ್ಯ ಅಂತ ನಾನು ಬಣ್ಣಿಸ್ತೀನಿ, ಯಾರು ಏನು ಅಂದ್ಕೊಂಡ್ರು ಸರಿ. ಯಾಕಂದರೆ ಶತ್ರುಗಳು ಹಿಂಗೆ ಧ್ವಂಸ ಆಗ್ತಾರಲ್ಲ, ಅದಕ್ಕಿಂತ ಆನಂದ ಇನ್ನೇನಿದೆ ಹೇಳಿ? ಗ್ರೇಟ್. ಆಸಿಫ್ ಶೇಖ್ ನಿವಾಸ ಯಾವ ರೀತಿ ಧ್ವಂಸಗೊಳ್ಳುತ್ತೆ, ನಿಜವಾದ ದೀಪಾವಳಿ. ಭಾರತಕ್ಕೆ ನಿನ್ನೆ ಇವನ ಮನೆಯನ್ನು ಧ್ವಂಸ ಮಾಡಿದ್ರಲ್ಲ, ಬಂತಲ್ಲ ಬೆಳಕು, ಅದು ನಿಜವಾದ ದೀಪಾವಳಿ ಹಬ್ಬ. ಜಮ್ಮು ಕಾಶ್ಮೀರದ 2 ಉಗ್ರರ ಮನೆಗಳು ಧ್ವಂಸ ಆಗಿವೆ. ಉಗ್ರ ಆದಿಲ್, ಆಸಿಫ್ ಶೇಖ್ ನಿವಾಸ ಎರಡನ್ನೂ ಕೂಡ ಉಡಾಯಿಸಲಾಗಿದೆ. ಬರೀ ಮನೆಯನ್ನು ಮಾತ್ರ ಅಲ್ಲ, ಅಲ್ಲಿ ಆ ಮನಸ್ಸುಗಳು ಯಾವ್ಯಾವ ಜೊತೆಗಿದ್ವಲ್ಲ ಅವುಗಳನ್ನೂ ಕೂಡ ಉಡಾಯಿಸಬೇಕು. ಆವಾಗ ಸರಿ ಹೋಗುತ್ತೆ ನೋಡಿ. ಆವಾಗ ಇಲ್ಲ ಅಂದ್ರೆ ಇವೆಲ್ಲ ವರ್ಕೌಟ್ ಆಗಲ್ಲ. ಬರೀ ಏನು ಅಂದರೆ ಶಾಂತಿ ಮಂತ್ರ. ಈ ಶಾಂತಿ ಮಂತ್ರಗಳನ್ನು ಕೇಳಿ 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 ತಲೆ ಚಿಟ್ಟಿಡಿದೋಗ್ಬಿಟ್ಟಿದೆ. ಒಂದು ಲೆಕ್ಕದಲ್ಲಿ ತಲೆ ಚಿಟ್ಟಿಡಿದ್ಬಿಟ್ಟಿದೆ. ದೇಶದ್ರೋಹಕ್ಕೆ ಇನ್ಯಾವುದೂ ಬೇರೆ ಮಾರ್ಗ ಇಲ್ಲ, ಸಾವೊಂದೇ ಮಾರ್ಗ. ಅವರು ಮಾತ್ರ ಅಲ್ಲ, ಅವ್ರು ನಂಬದಂಥವ್ರು ಕೂಡ ಅತಂತ್ರರಾಗಬೇಕು, ಬೀದಿಗೆ ಬೀಳಬೇಕು, ಚಳಿ ಮಳೆನಲ್ಲಿ ನೆಗೆದು ಬಿದ್ದು ಸಾಯಬೇಕು, ಕೂಳು ನೀರಿಲ್ದನೇ. ಯಾಕೆ ಬೆಂಬಲ ಕೊಡ್ತಾರೆ ನೋಡೋಣ? ಯಾಕೆ ಹೆಣ್ಣುಮಕ್ಕಳುಗಳನ್ನು ಉಳಿಸಿ, ಮಕ್ಕಳುಗಳನ್ನು ಉಳಿಸಿ ಅವ್ರ ಎದುರುಗಡೆಗೆ ಗಂಡಸರನ್ನು ಕೊಂದ್ರಿ ನೋಡಿ? ಈಗ ಇವರಿಗೆ ಸಂಬಂಧಪಟ್ಟಿರುವಂಥವ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೀದಿಗೆ ಬಿದ್ದು ಸಾಯಬೇಕು, ಕಜ್ಜಿ ನಾಯಿಗಳ ಥರ ಸಾಯಬೇಕು. ನೋಡಬೇಕು ಅದನ್ನು ಸಂಬಂಧಪಟ್ಟಿರುವಂಥವ್ರು. ನಾವು ಯಾರಿಗೆ ಬೆಂಬಲ ಕೊಡ್ತಿದ್ದೀವಿ? ಏನು ಇಲ್ಲಿ ನೆಲ, ಇಲ್ಲಿನ ಮಣ್ಣು, ಇಲ್ಲಿನ ಗಾಳಿ, ಇಲ್ಲಿನ ನೀರು, ಇಲ್ಲಿದೆ ಶಕ್ತಿ. ಅದನ್ನೇ ತಗೊಂಡು ದೇಶದ ವಿರುದ್ಧನೇ ದನಿ ಎತ್ತದು, ದೇಶದ ವಿರುದ್ಧ ತೊಡೆ ತಟ್ಟೋದು, ನೀಚರ ಜೊತೆ ಕೈ ಜೋಡಿಸೋದು. ಯಾವ ಸೀಮೆ ಮನಸ್ಥಿತಿ ಇದು? ಯಾವ ಸೀಮೆ ಮನಸ್ಥಿತಿ? ಯಾವ ಧರ್ಮ ಹೇಳುತ್ತೆ ಈ ರೀತಿ ಜನರನ್ನ ಕೊಲ್ರಿ ಅಂತ? ಜಗತ್ತಿನ ಯಾವುದಾದ್ರೂ ಧರ್ಮ ಜನರನ್ನ ಕೊಲ್ರಿ ಅಂತ ಹೇಳುತ್ತಾ? ಬಸವಣ್ಣವ್ರು ಹೇಳಿದ್ರು, ದಯೆ ಇಲ್ಲದ ಧರ್ಮ ಯಾವುದಯ್ಯ? ದಯೆಯೇ ಧರ್ಮದ ಮೂಲವಯ್ಯ. ಆ ದಯೆ ಅನ್ನುವಂಥದ್ದು ಇದೆಯಲ್ಲ ಭಾರತಕ್ಕೆ, ಅದೇ ಮೂಲ ಆಗ್ಬಿಡುತ್ತೆ ನೋಡಿ. ಇನ್ನು ಇಂಥವ್ರ ಜೊತೆಗೆ ದಯೆಯಿಂದ ವರ್ತನೆ ಮಾಡಬಾರ್ದು. ನೀರು ಕಟ್ಟಾಗಿದೆ, ರಾಜತಾಂತ್ರಿಕ ಸಂಬಂಧಗಳು ಕಟ್ಟಾಗಿವೆ. ಈಗ ಮುಂದೆ ಹೆಂಗೆ ಗೊತ್ತಾ? ಬಡದು ಬಾರಿಸಬೇಕು.